ರಿವ್ಯೂಲ್ಲಿ ಇದು ನೀವೇನಾದರೂ ದೂದ್ ಸಾಗರ್ ಬರಬೇಕು ಬಟ್ ನಡೆಯೋಕ್ಕಾಗಲ್ಲ ಅನ್ನಂಗಿದ್ರೆ ಅಕ್ಟೋಬರ್ ಫಸ್ಟ್ ವೀಕ್ ನಂತರ ಜೀಪಲ್ಲಿ ಟ್ರೈ ಮಾಡಿ. ಏನೂ ಇರಲಿಲ್ಲ, ಸೂಪರಾಗಿದೆ. ಹತ್ರ ಹೋಗೋಣ ಬನ್ನಿ. ದೂದ್ ಸಾಗರ್ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರದಾಸ್ ರೆಡ್ಡಿ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಹೇಳಿದ್ದೆ ದೂದ್ ಸಾಗರ್ ವಾಟರ್ಫಾಲ್ ಟ್ರೆಕ್ ಈ ದಿನ ಮಾಡ್ತೀವಿ ಅಂತೇಳಿ. ಸೊ ಹೊರಟಿದ್ದೀವಿ ಈಗ. ನೋಡಿ ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಸೊ ಅಲ್ಲಿ ಪ್ಲಾಸ್ಟಿಕ್ ಚೆಕ್ಕಿಂಗು ಎಲ್ಲ ಮುಗಿಸಿ ID ಕಾರ್ಡ್ ಎಲ್ಲ ಚೆಕ್ ಮಾಡೋದೆಲ್ಲ ಮುಗಿಸಿ ಈಗ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಮಳೆ ಬೀಳ್ತಾನೆ ಇದೆ. ಸೊ ಬಹುಶಃ ನಿಮಗೆ ಕಾಣಿಸ್ತಾ ಇರುತ್ತೆ. ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ. ಹೋಗ್ತಾ ನೀವು ನನ್ನ ಜೊತೆ ಇದೇ ವಿಡಿಯೋ ಮುಖಾಂತರ ಟ್ರಾವೆಲ್ ಮಾಡಿ. ಸೊ ಗೊತ್ತಾಗುತ್ತೆ ನಿಮಗೂ ದೂದ್ ಸಾಗರ್ ವಾಟರ್ಫಾಲ್ ಟ್ರೆಕ್ ಯಾವ ರೀತಿ ಇರುತ್ತೆ ಅಂತ. ಓಕೆ, ಕಾಣಿಸ್ತಾ ಇದ್ದೀರಾ? ಡೆನ್ಸ್ ಫಾರೆಸ್ಟ್. ನೋಡಿ ಯಾವ ಥರ ಇದೆ. ಇದರೊಳಗೆ ಹೋಗಬೇಕು. ಸಿಕ್ಕಾಪಟ್ಟೆ ಮಳೆಯಾಗಿ ಫುಲ್ಲು ನೆಂದಿ ತಪ್ಪೆ ಆಗೋದಿದೆ. ನಾವು ಹೋದ ವರ್ಷ ಬಂದಾಗ ಇಷ್ಟು ಮಳೆ ಇರಲಿಲ್ಲ, ಇದರಲ್ಲಿ ಭಯಂಕರ ಮಳೆ. ನೋಡಿ ಈಗ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ರೈಲ್ವೆ ಟ್ರ್ಯಾಕಲ್ಲಿ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು. ಫಾರೆಸ್ಟಿಂದ ಆಚೆ ಬಂದಮೇಲೆ ರೈಲ್ವೆ ಟ್ರ್ಯಾಕು. ಇದರಿಂದ ತಿರ್ಗಾ ಮತ್ತೆ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತೀವಿ. ಮತ್ತೆ ಫಾರೆಸ್ಟ್ ಒಳಗಡೆ ಹೋಗಬೇಕು. ಒಂದು 2 ಕಿಲೋಮೀಟ್ರ್ ಹಿಂದಕ್ಕೆ ನಿಮಗೆ ಬಹುಶಃ ದೂದ್ ಸಾಗರ್ ಫಾಲ್ಸ್ ಕಾಣಿಸುತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ ಝೂಮ್ ಮಾಡ್ಬೋದಾ ನೋಡೋಣ, ಟ್ರೈ ಮಾಡ್ತೀನಿ. ಓಕೆ, ನೋಡಿ ರೈಲ್ವೆ ಟ್ರ್ಯಾಕ್. ರೈಲ್ವೆ ಟ್ರ್ಯಾಕ್ ನೋಡಿ ಯಾವ ಥರ ಇದೆ. ಈ ವ್ಯೂವಲ್ಲಿ ನಿಮಗೆ ಮೋಸ್ಟ್ಲಿ ಚೆನ್ನಾಗಿ ಕಾಣುತ್ತೆ. ಟ್ರೈನ್ ಹೋಗ್ತಾ ಇದೆ. ಸೊ ರೈಲ್ವೆ ಟ್ರ್ಯಾಕ್ ಮುಗಿಸಿ ಈಗ ಮತ್ತೆ ಫಾರೆಸ್ಟ್ ಒಳಗಡೆ ಎಂಟ್ರಿ. ಆ್ಯಕ್ಚುಲಿ ಫಾರೆಸ್ಟ್ ಒಳಗಡೆ ಬರ್ಬೋದಾಗಿತ್ತು, ತುಂಬ ನೀರಿದೆ. ಸೊ ಈ ಸಲ ಟ್ರ್ಯಾಕ್ ಮೇಲೆ ಕರ್ಕೊಂಬಂದಿದ್ದಾರೆ. ವಾಪಸ್ ಹೋಗ್ಬೇಕಾದ್ರೆ ಹಂಗೆ ಹೋಗೋಣ ಅಂದಿದ್ದಾರೆ. ಟ್ರೈ ಮಾಡೋಣ ಅಂತ ನೋಡುವ. ಈಗ ಸದ್ಯಕ್ಕೆ ಮತ್ತೆ ಫಾರೆಸ್ಟ್ ಎಂಟ್ರಿ. ಸರ್ ಇಲ್ಲಿಂದ ಒಂದು ಎಷ್ಟು 3 ಕಿಲೋಮೀಟ್ರ್ ಇರ್ಬೋದಾ? ಮೋಸ್ಟ್ ಪ್ರಾಬ್ಲಿ ಒಂದು 3 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ. ನೋಡುವ. ಈ ಸಲ ಇರೋದಲ್ಲ ಟ್ರ್ಯಾಕ್ ಮೇಲೆ ಸ್ವಲ್ಪ ಜಾಸ್ತಿ ಕರ್ಕೊಂಬಂದಿದ್ದಾರೆ, ಮಳೆ ಜಾಸ್ತಿ ಇರೋದ್ರಿಂದ. ನಾವು ಇದೆಲ್ಲ ದಾಟು ಈ ಥರದ್ದೊಂದು ಇದೆಲ್ಲ ಸಿಗ್ತಾಯಿತ್ತಲ್ವ ನಮಗೆ, ನದಿ. ನೋಡಿ ಹೋದ್ಸಲಿ ಹೀಗೆ ಬಂದಿದ್ದು ನಾವು. ಇದು ಫುಲ್ಲು ನೀರಾಗ್ಬಿಟ್ಟಿದೆ ಈ ಥರ. ಹಾಗಾಗಿ ಒಂದಷ್ಟು ದೂರ ಟ್ರ್ಯಾಕ್ ಮೇಲೆ ಬರೋ ಪರಿಸ್ಥಿತಿ ಆಯಿತು. ನೋಡಿ ಇಲ್ಲೆಲ್ಲ ನೀರು ಈ ಥರ ಹೀಗೆ ಬಂದಿದ್ದು. ಹಾಂ ಸರ್ ನೋಡಿ ಹಿಂಗೆ ಅಲ್ವಾ ಬಂದಿದ್ದು ನಾವು. ಫುಲ್ ನೀರಾಗ್ಬಿಟ್ಟಿದೆ ನೋಡಿ. ಅದು ಇಲ್ಲೆಲ್ಲ ದಾಟ್ತಾ ಇದ್ರಲ್ವಾ ನೀವು? ಇದಲ್ಲ, ಅದು ಮುಂದೆ ಇದೆ ಇನ್ನು. ನೋಡಿ ಇಲ್ಲಿ ಫ್ರೆಂಡ್ಸ್ ಇದ್ದಾರೆ. ಈ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತ ಕಾಷನ್ ಹಾಕಿದ್ದಾರೆ. ಬಟ್ ಇವತ್ತರೆಗೂ ಫ್ರೆಂಡ್ಸ್ ಸದ್ಯಕ್ಕೆ ಸಿಕ್ಕಿಲ್ಲ, ಸಿಗೋದು ಇಲ್ಲ. ನಮ್ಗಿನ್ನ ಡೇಂಜರಸ್ ಅನಿಮಲ್ ಯಾರಿರ್ತಾರೆ. ಇದೆ ಟ್ರ್ಯಾಕು. ಅಲ್ಲಿ ಒಳಗಡೆಯಿಂದ ಒಂದು ಟ್ರ್ಯಾಕ್ ಇದೆ, ಜೀಪ್ ಟ್ರ್ಯಾಕು. ಬಟ್ ಅದು ಮಾಮೂಲಿ ಹೊರಗಲ್ಲ, ಫಾರೆಸ್ಟ್ ಆಫೀಸರ್ಸ್ ಇರ್ತಾರಲ್ಲ
ಅವರು ಓಡಾಡಲಿಕ್ಕೆ ಅಂದ್ಬಿಟ್ಟು ಅವ್ರದ್ದು ಟ್ರ್ಯಾಕ್ ಅದು. ಸೊ ಇದು ಆ್ಯಕ್ಚುಲಿ ಅಕ್ಟೋಬರ್ ನಂತರ, ಅಕ್ಟೋಬರ್ ಫಸ್ಟ್ ವೀಕ್ ನಂತರ ಇದೇ ಟ್ರ್ಯಾಕ್ ಮೇಲೆ ನೋಡಿ, ಇದೇ ಟ್ರ್ಯಾಕ್ ಮೇಲೆ ಜೀಪ್ ಹೋಗುತ್ತೆ. ಸೊ ಅದರದ್ದು ಪ್ಯಾಕೇಜ್ ಇದೆ. ನೀವು ಬೇಕಾದ್ರೆ ಒಂದು ಸೈಡ್ ಟ್ರೆಕ್ ಮಾಡಿ ಆ ಕಡೆಯಿಂದ ಜೀಪಲ್ಲಿ ಬರ್ಬೋದು, ಅಥವಾ ಈ ಕಡೆಯಿಂದ ಜೀಪಲ್ಲಿ ಹೋಗಿ ಆ ಕಡೆಯಿಂದ ನಡ್ಕೊಂಬರ್ಬೋದು. ಬಟ್ ಅದು ಈಗ ನಾವೇನು ಟ್ರೆಕ್ ಮಾಡ್ತೀವಿ ಅಷ್ಟು ಮಜಾ ಕೊಡೋಲ್ಲ. ಫಾರೆಸ್ಟಲ್ಲಿ ನಡ್ಕೊಂಡು ಆ ಸೌಂದರ್ಯ ಸವಿಯೋ ಮಜಾ ಬೇರೆ, ಜೀಪಲ್ಲಿ ಕುಲ್ಕಿ ಹೋಗೋ ಮಜಾ ಬೇರೆ. ನೀವೇನಾದರೂ ದೂಧಸಾಗರ್ ಬರಬೇಕು ಬಟ್ ನಡೆಯೋಕ್ಕಾಗಲ್ಲ ಅನ್ನಂಗಿದ್ರೆ ಅಕ್ಟೋಬರ್ ಫಸ್ಟ್ ವೀಕ್ ನಂತರ ಜೀಪಲ್ಲಿ ಟ್ರೈ ಮಾಡಿ. ಸಾರಿ, ಒಂದು ಕರೆಕ್ಷನ್ನು, ನಾನು ಆಗಲೇ ಹೇಳಿದ್ದೆ ನೀವು ಅಕ್ಟೋಬರ್ನಲ್ಲಿ ಬಂದರೆ ಒಂದು ಸೈಡು ಟ್ರೆಕ್ ಮಾಡಿ ಇನ್ನೊಂದು ಸೈಡ್ ಜೀಪಲ್ಲಿ ಬರ್ಬೋದು ಅಂತ. ಆ ಅವಕಾಶ ಇಲ್ಲವಂತೆ. ಅಪ್ ಆ್ಯಂಡ್ ಡೌನು ಎರಡೂ ಕಡೆನೂ ಜೀಪಲ್ಲೇ ಬರೋ ಆಪ್ಷನ್ ಇರೋದು. ಒಂದು ಸೈಡ್ ನಡ್ಕೊಂಬರ್ತೀನಿ, ಒಂದು ಸೈಡ್ ಜೀಪು ಆಪ್ಷನ್ ಇಲ್ಲ. ಸೊ ನೀವು ಅಕ್ಟೋಬರ್ ನಂತರ ಬರೋವಾಗಿದ್ದರೆ ಜೀಪಲ್ಲೇ ಬರಬೇಕು, ಟು ಆ್ಯಂಡ್ ಫ್ರೋ. ನಮ್ಮ ಚಾರಣಿಗಾ ಟೀಮವರು ಇದು ವೀಕೆಂಡ್ ಟ್ರೆಕ್ ಕಂಡಕ್ಟ್ ಮಾಡ್ತಾರೆ ದೂಧಸಾಗರ್ದು. ಇದೇ ಅಲ್ಲ, ಸುಮಾರು ಟ್ರೆಕ್ಸ್ ಕಂಡಕ್ಟ್ ಮಾಡ್ತಾರೆ. ನಾನು ಹಿಂದೆ ಎಲ್ಲ ವೀಡಿಯೋದಲ್ಲೇ ಹೇಳಿರ್ತೀನಲ್ಲ. ಸೊ ನೀವು ಏನಾದರೂ ಅವರೊಟ್ಟಿಗೆ ಟ್ರೆಕ್ ಮಾಡಬೇಕು ಅಂದರೆ ಅವ್ರದ್ದು ಲಿಂಕ್ ಹಾಕಿರ್ತೀನಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ, ನೀವು ಬರ್ಬೋದು. ನೋಡಿ, ಈ ಥರ ಕಾಡು, ಇದರಲ್ಲೆಲ್ಲ ಬಂದು ಸಿಕ್ಕಾಪಟ್ಟೆ ಪೀಸ್ಫುಲ್ಲಾಗಿ ಟ್ರೆಕ್ ಮಾಡ್ಬೋದು. ಆಮೇಲೆ ತುಂಬ ಚೆನ್ನಾಗಿದ್ದಾರೆ ಗೈಡ್ಗಳು. ಒಂದ್ಸಲಿ ಟ್ರೆಕ್ ಮಾಡಿ, ಅಥವಾ ಚಾರಣಿಗ ಜೊತೆ ಟ್ರೆಕ್ ಮಾಡಿರೋರನ್ನ ಕೇಳಿ. ಸೊ ನಿಮಗೊಂದು ಗೊತ್ತಾಗುತ್ತೆ ಐಡಿಯಾ ಯಾವ ಥರ ಇರುತ್ತೆ ಅವ್ರ ಟೀಮು ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕು, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ಟ್ರೆಕ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಟ್ರೆಕ್ ಮಾಡಿ, ಫಿಟ್ಟಾಗಿರಿ, ಮಜಾ ಮಾಡಿ. ನೋಡಿ ಹೇಗಿದೆ ಫುಲ್ ಫಾರೆಸ್ಟ್ ವ್ಯೂ. ಕಂಪ್ಲೀಟ್ ಕಾಡು ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ದೂಧಸಾಗರ್ ಕಾಡು, ದೂಧಸಾಗರ್ ಕಾಡು. ವಾಟರ್ ಫಾಲ್ಸ್ ಹೋಗ್ತಿನ ಮುಂಚೆ ನೋಡಿ, ಇದು ಫೆನ್ನಿ ತಯಾರಿಸೋ ಸ್ಥಳ. ಇದು ಗೋವಾ ಸರಾಯಿ ಕ್ಯಾಶ್ಯೂಯಿಂದ ಮಾಡ್ತಾರೆ ಅದನ್ನು. ಅದು ನೋಡಿ, ಫಾರೆಸ್ಟ್ ಒಳಗಡೆ ನಿಮಗೆ ಸಿಗುತ್ತೆ ಫೆನ್ನಿ. ಸೊ ಲಾಸ್ಟ್ ಟೈಮ್ ಬಂದಾಗೂ ನಿಮಗೆ ವೀಡಿಯೋಲಿ ತೋರಿಸಿದ್ದೆ ಅನಿಸುತ್ತೆ, ಬಟ್ ಅದರಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ. ನೋಡಿ, ಇದು ಫಾರೆಸ್ಟ್ ಒಳಗಡೆ ಸಿಗುತ್ತೆ ಫೆನ್ನಿ. ಆಶ್ಚರ್ಯ ಅಲ್ಲ? ಬಟ್ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಲಾಸ್ಟ್ ಟೈಮು ಯಾರೂ ಇರಲಿಲ್ಲ, ಈ ಸಲಿನೂ ಯಾರೂ ಇಲ್ಲ. ಬಹುಶಃ ನಿಮಗೆ ವಾಟರ್ ಫಾಲ್ದು ಸೌಂಡು ಕೇಳಿಸ್ತಾ ಇರಬೇಕು, ಕೇಳಿಸ್ಕೊಳ್ಳಿ. ನೋಡಿ, ಇದು ದಾರಿ. ಸೊ ಹಾರ್ಡ್ಲಿ ಒಂದು 2 ಕಿಲೋಮೀಟ್ರ್ ಇರ್ಬೋದು. 2 ಕಿಲೋಮೀಟ್ರ್ ಇದೇ ಥರ ಫಾರೆಸ್ಟಲ್ಲಿ ಹೋಗಬೇಕು. ಅದಾದಮೇಲೆ ನಿಮಗೆ ವಾಟರ್ ಫಾಲ್ ಸಿಗುತ್ತೆ. ಒಂದು 2 ಕಿಲೋಮೀಟರ್ಸ್ ಅಂದ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ. ಬನ್ನಿ ಹೋಗುವ. ಈ ಜಾಗ ನೋಡಿ, ಏನು ಸೂಪರ್ ಆಗಿದೆ, ಸಖತ್ತಾಗಿದೆ ನೋಡಿ. ಇದು ಜಾಗ ಫುಲ್ಲು ಏನೋ ಒಂಥರ ಸಡನ್ನಾಗಿ ಕತ್ಲು ಪ್ಲಸ್ ಗ್ರೀನರಿ ಎದುರುಗಡೆ. ಸೂಪರ್ ಆಗಿದೆ ಅಲ್ಲ? ಮಳೆ ಬ್ರೇಕ್ ಕೊಟ್ಟಿರೋದಕ್ಕೆ ಬಚಾವು, ಇಲ್ಲ ಅಂದಿರೋ ತುಂಬ ಕಷ್ಟ ಆಗಿರೋದು. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ. ನಿನ್ನೆ ಆ್ಯಕ್ಚುಲಿ ಟ್ರೆಕ್ಕೆ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಸೊ ನಾವು ಆ್ಯಕ್ಚುಲಾಗಿ ನಿನ್ನೆ ಟ್ರೆಕ್ ಮಾಡಬೇಕಾಗಿತ್ತು ದೂಧಸಾಗರ್ದು. ನಿನ್ನೆ ಕಂಪ್ಲೀಟ್ ಟ್ರೆಕ್ಕು ಕ್ಯಾನ್ಸಲ್ ಆದ ಕಾರಣ ನಿನ್ನೆ ಒಂದು ದಿವಸ ದಾಂಡೇಲಿ ಹೋಮ್ ಸ್ಟೇಯಲ್ಲಿ, ಸೆಂಚುರಿ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿ ಇವತ್ತು ಟ್ರೆಕ್ ಮಾಡ್ತಾಯಿದ್ದೀವಿ. ನೋಡಿ, ತುಂಬ ಮಳೆ ಇದೆಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಸಿಕ್ಕಾಪಟ್ಟೆ ಮಳೆ ಇತ್ತಂತೆ ನಿನ್ನೆ, ಅಷ್ಟು ಇದಾಗಿ ಕ್ಯಾನ್ಸಲ್ ಆಯಿತು. ಸೊ ನೋಡಿ, ಇದು ಹ್ಯಾಂಗಿಂಗ್ ಬ್ರಿಡ್ಜು
ಕಾಣುತ್ತೆ. ಸೊ ಅದನ್ನು ದಾಟ್ಕೊಂಡೇ ಹೋಗ್ಬೇಕು ನಾವು. ದೀಪಕ್ ಸರ್ ಹೋದ ಸಲಿಂದ ಬಂದಿರೋ, ಹೋದ ವರ್ಷನೂ ಬಂದಿದ್ರು, ಈ ವರ್ಷನೂ ಬಂದಿದ್ದಾರೆ. ಹೋದ ಸಲ ಆಟ ಆಡಿದ್ರೆ ಎಲ್ಲಿ ಇಳಿಯೋಕ್ಕಾಗುತ್ತೆ? ಹೋದ ಸಲ ಎಲ್ಲ ಆಟ ಆಡ್ತಾಯಿದ್ರು ಹುಡುಗರು. ಆಂಧ್ರದವ್ರು ಬಂದಿದ್ರು. ಹಾಂ ಹಾಂ ಹಾಂ. ಮೊಬೈಲ್ ಜೋಬಲ್ಲಿತ್ತು ಅದು. ಚಿಕ್ಕ ಹುಡುಗ ಸುತ್ತ ನೋಡಿ ಹೆಂಗೆ ಆಡ್ತಾ ಇರುತ್ತೆ ಬ್ರಿಡ್ಜು. ಹಿಂಗೆ ನಡ್ಕೊಂಡು ಹೋಗ್ಬೇಕು. ಹೋಗಿ ಹೋಗಿ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಏನು ಸಖತ್ತಾಗಿದೆ ವ್ಯೂ. ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಫಾಲ್ಸು ನೋಡಿ, ಸೂಪರಾಗಿದೆ ನೋಡಿ. ಇಲ್ಲಿ 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 ಕಾಣ್ತಾ ಇದೆ ನೋಡಿ, ಏನು ಮೈ ತುಂಬಿ ಹರಿತಾ ಇದೆ ಗುರು. ಸೂಪರ್ ಅಂದರೆ ಸೂಪರಾಗಿದೆ. ಬನ್ನಿ ಹತ್ರ ಹೋಗಿ ನೋಡೋಣ, ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಅಲ್ಲೋಗಿ ನೋಡೋದಕ್ಕೆ. ನೋಡಿ ಇದೆ ವಾಚ್ ಟವರ್. ಇಲ್ಲಿಂದ ಒಂದು 750-500 ಮೀಟ್ರ್ ಮೇಲೆ ಅಂದ್ಕೊಡಿ ಹೋದರೆ ನಿಮಗೆ ಫಾಲ್ಸ್ದು ವ್ಯೂ ಸಿಗುತ್ತೆ. ಸೊ ಜೀಪಲ್ಲಿ ಬಂದರೆ ಇದೇ ಲಾಸ್ಟು, ಇಲ್ಲಿಂದನೇ ನೋಡ್ಕೋಬೇಕು ಫಾಲ್ಸು, ಹೋಗ್ತಾ ಇರಬೇಕು. ನೋಡಿ ಇದು ಹೊಸ್ದಾಗಿ ಮಾಡಿರೋದು, ಹೋದ್ಸಲ ಇರಲಿಲ್ಲ, ಹೊಸ್ದಾಗಿ ಮಾಡಿದ್ದಾರೆ ಇದನ್ನು ನೋಡಿ. ಇದು ಹೊಸ್ದಾಗಿ ಮಾಡಿದ್ದು, ಇಲ್ಲಿಂದ ಹೇಗೆ ಕಾಣಿಸ್ತಾ ಇದೆ. ಲಾಸ್ಟ್ ಇಯರ್ ನೋಡಿರಲ್ವಾ, ಏನೇನೂ ಇರಲಿಲ್ಲ. ಇದು ಸೂಪರಾಗಿದೆ. ಹತ್ರ ಹೋಗೋಣ ಬನ್ನಿ. ಮಳೆ ಸಿಕ್ಕಾಪಟ್ಟೆ ಶುರು ಆಯ್ತು. ಇವಾಗ ತಿರ್ಗಾ ಫಾಲ್ಸ್ ನೋಡಬೇಕು ಅಂತಂದರೆ ಈಗ ಹೋಗಬೇಕು, ಮಳೆಯಲ್ಲಿ ನಿಂತ್ಕೊಂಡು ಹೋಗ್ಬೇಕು. ನಿಂತ್ಕೊಂಡು ಹೋದ್ರೂ ಪರವಾಗಿಲ್ಲ, ರೈನ್ ಕೋಟ್ ತಂದಿದ್ದೀನಿ, ಬಟ್ ರೈನ್ ಕೋಟ್ ಹಾಕೊಳ್ಳೋಕ್ಕೆ ಇವಾಗ ಟೈಮ್ ಇಲ್ಲ. ದೂದ್ ಸಾಗರ್ ಏನ್ರಿ ಇದು? ಸ್ವರ್ಗ ಸ್ವರ್ಗ ಏನಿದೆ ನೋಡಿ, ಸೂಪರ್ ಆಗಿದೆ, ಅಲ್ಟಿಮೇಟ್. ಸೊ ದೂದ್ ಸಾಗರ್ ಟ್ರೆಕ್ ನೋಡಿದ್ರಲ್ವಾ, ಹೇಗಿತ್ತು? ಸಖತ್ತಾಗಿತ್ತು. ಸೊ ನನ್ನ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಇನ್ನೊಂದು ಟ್ರೆಕ್ಕು, ಇನ್ನೊಂದು ವ್ಲಾಗ್ ಒಟ್ಟಿಗೆ ನಿಮ್ಮ ಹತ್ರ ಬರ್ತೀನಿ. ಬನ್ನಿ, ನೀವು ಎಲ್ಲ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಫ್ರೆಂಡ್ ಜೊತೆ ಬನ್ನಿ, ಮಾನ್ಸೂನ್ ಟ್ರೆಕ್ ಮಾಡಿ. ನಿಜವಾಗೂ ತುಂಬ ರಮಣೀಯವಾಗಿತ್ತು ಈ ಟ್ರೆಕ್ಕು, ದೂದ್ ಸಾಗರ್ ಟ್ರೆಕ್ಕು ಅಂತ ಹೇಳ್ತಾ ನನ್ನ ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.